ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಸುಮಾ ರಾಮು ಲಂಬಾಣಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹೇಗೆ ಪ್ರವೇಶ ಮಾಡಿದ್ರು? ಸರ್, ನಮಗೆ ಮೊದಲಿಂದಂತೂ ರಾಜಕೀಯದಲ್ಲಿ ಮುಂದೆ ನಮ್ಗೆ ಯಾವುದು ಗೊತ್ತಿದ್ದಿಲ್ಲ. ನಮಗೆ ಒಟ್ಟ ನಿಲ್ಬೇಕಂತ ಆಸೆ ಇದ್ದಿಲ್ಲ. ಒಟ್ಟ ಜನಪರವಾಗಿ ಜನರ ಒಂದು ಪ್ರೋತ್ಸಾಹ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ನಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು? ಸರ್, ನಮಗೆ ನಮ್ಮಲ್ಲಿ ಎಚ್ ಎಂ ನಾಯಕ್ ಅಂತ ಒಬ್ಬರು ಅದಾರ. ಅವ್ರಲಿಂದ ಅವರು ಮೊದಲಿಂದ ನಮ್ಮ ಮನೆಯವರಿಗೆ ಅವರು ಇದನ್ನ ಸುಖವಾಗಿ ಅದಕ್ಕೆ ನಾವು ಓಕೆ, ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮೊದಲು ಜನಪರ ಹೋರಾಟ ಮಾಡಿದ್ರು. ಜನಪರ ಹೋರಾಟ ಮಾಡಿದ್ವಿ ಮತ್ತೆ ಸಂಘ ಸಂಸ್ಥೆ ಭಾಗವಹಿಸಿಲ್ಲ. ನಾವಿದ್ವಿ ನಾವು SDMC ಅಧ್ಯಕ್ಷರಾಗಿ 2 ಪೀಳಿಗೆ ಮಾಡಿದ್ವಿ. ಗ್ರಾಮ ಪಂಚಾಯತಿಯಲ್ಲಿ 5 ವರ್ಷ ಸೇವೆ ಮಾಡಿದ್ವಿ. ಉಪಾಧ್ಯಕ್ಷರಾಗಿ 2 ವರ್ಷ ಸೇವೆ ಮಾಡಿದ್ವಿ. ಜನರಲ್ಲಿ ಆ ಟೈಮಲ್ಲಿ ನಾವು ಜನರಿಗೆ ಒಂದು ಒಳ್ಳೆ ಅಂತ ಅನಿಸ್ಬಿಟ್ಟು, ಯಾಕಂದರೆ ಆ ಗ್ರಾಮ ಪಂಚಾಯತಿ ಸದಸ್ಯರು ಇರುವಾಗ ನಾವು ಜನರ ಕಡೆ ಯಾವುದೇ ಇದು ಮಾಡದೆ ನಾವು ಅವ್ರಿಗೆ ಸಹಾಯ ಮಾಡ್ಕೊಂತ ಅವ್ರಿಗೆ ಏನೋ ಕೊರತೆಯನ್ನು ನಾವು ತಾವೊಂದು ಸಂಘ ಸಂಸ್ಥೆ ಭಾಗವಹಿಸಿದ್ರೆ? ಸರ್, ಮನೆಯಲ್ಲಿ ನಾವು ಸಂಘ ಸಂಸ್ಥೆ ಮಾಡ್ತಿದ್ದೆ. ಯಾವ ಒಂದು ಸಂಘ ಸಂಸ್ಥೆ? ನಾವು ಸುಮಾರು ಸಂಘ ಸಂಸ್ಥೆ ಅಂದ್ರೆ ಇತ್ತು. ದೇಶಪಾಂಡೆ ಅವ್ರದ್ದು ಸಂಘ ಸಂಸ್ಥೆ ಇತ್ತು. ಈಗ ಮಂಜುನಾಥ ಇವರು ಈಗ ಬಂದಿದೆ. ಮೊದಲೊಂದು ಸುಮಾರು ಜನ ಮಾಡ್ತಿದ್ರು, ಅದರಲ್ಲಿ ನಾನು ಸೇರ್ಕೊಂಡಿದ್ದೆ. ಆಗ ಮನೆಯಲ್ಲಿ ಅವ್ರಿಗೆ ಕರೆಸಿ ಬಳಸಿ ಅವರಿಗೆ ಇದು ಮಾಡ್ತಿದ್ವಿ. ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದ್ದಾರೆ? ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿ ಅಂದ್ರೆ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ. ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು? ಅವರು ಕಾಂಗ್ರೆಸ್. ತಾವು ಈಗ ಪ್ರೆಸೆಂಟ್ ಕಾಂಗ್ರೆಸ್. ಓಕೆ, ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು? ಸರ್, ನಮ್ಮಲ್ಲಿ ಸಿಸಿ ರಸ್ತೆ ಅವೆಲ್ಲ ಕೊರತೆ ಇದೆ. ನಮ್ಮಲ್ಲಿ ನಮ್ಮ ಕಡೆ ಭಾಗದಲ್ಲಿ MLA ಇದ್ರು. ಭಾಗಸಿ ನಾನು ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರು ನಾನು. ನಮ್ಮಲ್ಲಿ ಏನೇನು ತಿಳಿತೈತಿ ನಮ್ಮ ಜನಕ್ಕೆ ಸಹಾಯ ಮಾಡಿದ್ದೀನಿ ಸರ್. ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಇತ್ತು? ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬಗೆಹರಿಸಿದ್ರು? ಅಂದ್ರೆ ಸುಮಾರು ರಸ್ತೆ ಇದ್ದಿದ್ದಿಲ್ಲ ಸರ್. ಒಂದು ಯಾವುದು ಪಕ್ಕ ಗಟ್ರ ಇದ್ದಿದ್ದಿಲ್ಲ ಮತ್ತು ಸಭಾಭವನ ಇದ್ದಿದ್ದಿಲ್ಲ. ಎಲ್ಲ ನಮ್ಮ ಬಂದಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆಲ್ಲ ಸಮಸ್ಯೆ ಎಲ್ಲ ಬಗೆಹರಿಸಿದೆ. ಓಕೆ, ಒಂದು ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ಕೊಂಡಿದ್ದೀರಿ? ತಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ತಾ ಇದ್ದೀರಾ? ಸ್ವಚ್ಛತೆ ಬಗ್ಗೆ ಒಟ್ಟು ಕ್ಲೀನ್ ಇರಬೇಕು. ನಮ್ಮ ಭಾಗದಲ್ಲಿ ನಾವು ಒಂದು ಬಂದಿದ್ಕೊಂದು ರೀತಿಯಲ್ಲಿ ಚಲೋ ಆಗ್ಬೇಕು, ನಮ್ಮ ಹೆಸರು ಬರ್ಬೇಕು ಅಂತ ಮಾತ್ರ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ರ. ಓಕೆ, ಒಂದು ತಮ್ಮ ಸ್ವಇಚ್ಛೆಯಿಂದ ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ರು? ಶಿಕ್ಷಣದ ಬಗ್ಗೆ ಯಾವ ಪ್ರೋತ್ಸಾಹ? ಶಾಲೆಗೆ ಭೇಟಿ ಕೊಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಂದಿದೆ. ಅದಕ್ಕೆ ನಾವು ಹೆಚ್ಚಿನ ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೇವೆ. ಈಗಲೂ ಕೊಡ್ತಾ ಇದ್ದೇವೆ. ಓಕೆ, ತಾವು ಇಷ್ಟು ಕಾಲಾವಧಿಯಲ್ಲಿ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ? ಒಂದು ರಸ್ತೆದಾಗ್ಲಿ, ಒಂದು ಸಮುದಾಯ ಭವನ ಆಗ್ಲಿ, ಒಂದು ಸ್ವಚ್ಛತೆ ಕಾಪಾಡೋದಾಗ್ಲಿ, ಒಂದು ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ನೀಡೋದಾಗ್ಲಿ, ಇಷ್ಟೆಲ್ಲ ಮಾಡಿದಿರಾ. ಒಂದು ಮುಂದಿನ ಕಾಲಾವಧಿಯಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಯೋಜನೆ ಹಾಕೊಂಡಿದ್ರು? ಅವಕಾಶ ಸಿಕ್ಕರೆ ಇನ್ನೂ ಮಾಡ್ಬೇಕಂತ ಅಂದ್ರೆ ಇನ್ನು ಏನ್ ಅವಶ್ಯಕತೆ ಇದೆ, ಏನೆಲ್ಲ ಮಾಡ್ಬೇಕು ಅಂತ ಯೋಜನೆ ಹಾಕೊಂಡಿದ್ದೀರಾ ಸರ್? ಹಂಬಲದಲ್ಲಿ ಇದ್ದೇವೆ. ಹೆಚ್ಚಾಗಿ ಏನು ಅವಶ್ಯಕತೆ ಇದೆ ಸರ್ ತಮ್ಮ ಕ್ಷೇತ್ರ? ಇನ್ನು ಇಲ್ಲಿ ಜನರ ಸಮಸ್ಯೆ ಅಂತಂದ್ರೆ ಬಡ ಜನರು ರೇಷನ್ಸ್ ಸ್ವಲ್ಪ ತೊಂದರೆ ಇದೆ. ಎರಡನೇದಾಗಿ ನಾವು ನಿವೇಶನ ಇಲ್ಲ. ಬೇರೆಯವರು ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇಂಥವ್ರಿಗೆಲ್ಲ ನಿವೇಶನ ಹಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಅವ್ರಿಗೆ ಯಾರಿಗೆ ಮನೆ ಇಲ್ಲ, ಅವ್ರ ಮನೆ ಕೊಡಿಸುವಂಥ ಯೋಜನೆ ಇಲ್ಲ. ತಾವು ಇಷ್ಟು ಕಾಲಾವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂತ ಕೆಲಸ ಯಾವುದು ಸರ್? ಜನ ನೆನೆಸೋದ್ ಕೆಲಸ ಅಂತ ನಾವು ಯಾವ ಕೆಲಸ ಮಾಡಿ ಜನರು ಅಂದ್ರೆ ಹೆಚ್ಚಾಗಿ ನೆನಪಲ್ಲಿ ಉಳಿಯುವಂಥದ್ದು ಜನಕ್ಕೆ ಯಾವ ಒಂದು ಕೆಲಸ ನೋಡಿ ಜನ ಒಂದು ನೆನೆಸ್ತಾರೆ? ಮನೆ ಕೊಟ್ಟಿಲ್ಲ, ಅದೇ ಒಂದು ಅವ್ರಿಗೆ ಬೇಜಾರ. ಜನ ಒಂದು ರಸ್ತೆಗೆ ಅಷ್ಟು ಆದ್ಯತೆ ಅವ್ರು ಕೊಡೋದಿಲ್ಲ. ಉಳಿಲಿಕ್ಕೆ ಅವ್ರಿಗೆ ಒಂದು ಮನೆ ಆದ್ಯತೆ ಬೇಕಾಗಿತ್ತು, ಅದೇ ಒಂದು ಇದು ಕೊಡ್ತಾ ಇದೆ. ಅದೇಗ್ಲೂ ನೆನೆಸ್ತಾರೆ ಜನ. ತಾವು ಈಗ ಪ್ರೆಸೆಂಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಿದ್ರ ರಾಜಕೀಯದಲ್ಲಿ. ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ತಮ್ಮ ಒಂದ್ಸಲ ಅಭಿಪ್ರಾಯ? ರಾಜಕೀಯ ಮಟ್ಟಕ್ಕೆ ಏನೋ ಬೆಳಿಬೇಕಂತ ಸರ್. ಅಂದ್ರೆ ಯಾವ ಒಂದು ಗುರಿ ತಲುಪಬೇಕು ಅಂತ ಹೇಳಿ ರಾಜಕೀಯದಲ್ಲಿ?
ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ ಕಾರ್ಯನಿರ್ವಹಿಸಿದಾಗ ರಾಜಕೀಯ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ತಲುಪಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ? ಇನ್ನೂ ಅವಕಾಶ ಸಿಕ್ಕರೆ ಇನ್ನೂ ಮುಂದೆ MLA ಸ್ಥಾನಕ್ಕೂ ಅಭಿಪ್ರಾಯ ಇದೆ. ಓಕೆ. ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಮಹಿಳೆಯರಿಗೆ ಶಿಕ್ಷಣ ಅವ್ರಿಗೆ ಬೇಕು ಸರ್. ಮುಂದೆ ಮಹಿಳೆಯರಿಗೆ ಗೌರವತನ ಬೇಕು. ಮುಂದೆ ನಾವು ನಿಂತ್ರನು ತಲೆಬಾಗ್ಬೇಕು ಗಂಡು ಮಕ್ಕಳಾಗ ಆ ಥರ ಮಟ್ಟಕ್ಕೆ ಮಹಿಳೆಯರಾಗಬೇಕು. ಒಂದು ಭಾರತದ ಯುವ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಯುವ ಜನತೆಗೆ ಒಳ್ಳೆ ಸಬಲರಾಗಬೇಕು, ನಮ್ಮ ದೇಶದ ಅತಿ ಹೆಮ್ಮೆಯ ಪುತ್ರರಾಗಬೇಕು ಮತ್ತು ಒಳ್ಳೆ ನಮ್ಮ ದೇಶದ ಬಗ್ಗೆ ನಾವು ಚಿಂತನೆ ಮಾಡೋದು ಚಿಂತಕರಾಗಬೇಕಂತೇಳಿ ನಮ್ಮ ಅಭಿಪ್ರಾಯ. ಮೇಡಮ್, ತಾವೊಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ತಮ್ಮ ಮುಂಡಗೋಡ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಮೀಡಿಯಾ ಮುಖಾಂತರ? ಮುಂದಿನ ಸಲ ನಮಗೆ ಒಂದು ಅವಕಾಶ ಕೊಡಿ, ಒಂದು ಒಳ್ಳೆ ಇದಕ್ಕೆ ಅವಕಾಶ ಕೊಟ್ಟು ನಮಗೆ ಕೆಲಸ ಮಾಡಲಿಕ್ಕೆ ತಮ್ಮ ಅಭಿಪ್ರಾಯ ಪಡ್ಕೊಳ್ಳಿ ಅಂತ ಆಸೆ ಪಡ್ತೇವೆ ಅಷ್ಟೇ. ಓಕೆ. ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ.